ಆತ್ಮೀಯ ವೀಕ್ಷಕರೇ, ವಿಶ್ವಪಥ ಆರಂಭದಲ್ಲೇ ಅಮೆರಿಕಾದಲ್ಲಿ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಒಂದು ವರದಿ ಮಾಡಿತ್ತು. ಆ ವಿಚಾರದಲ್ಲಿ ಜಪಾನ್ ಮಾದರಿ, ಚೀನಾ ಮಾದರಿ ವಿಷಯದ ಬಗ್ಗೆ ಪ್ರಸ್ತಾಪಿಸಲಾಗಿತ್ತು ಮತ್ತು ಬದುಕಿಗಾಗಿ ಶಿಕ್ಷಣ ಸಂವಾದ ಕಾರ್ಯಕ್ರಮವನ್ನು ಗಾಂಧಿ ಭವನದಲ್ಲಿ ಅರವಿಂದ ಚೊಕ್ಕಾಡಿ ಅವರೊಂದಿಗೆ ಏರ್ಪಡಿಸಿತ್ತು. ಜೊತೆಗೆ ಹಾಸನದ ವಿವಿ ಉಳಿಸಲು ಹೋರಾಟ ಮಾಡಲು ನಾಡಿನ ಅನೇಕ ಗಣ್ಯರ ಜೊತೆ ಪಾಲ್ಗೊಂಡಿತ್ತು. ಇದರ ಜೊತೆಗೆ ನಮ್ಮ ರವೀಂದ್ರನಗರದ ಸರ್ಕಾರಿ ಶಾಲೆಯ ಸ್ಥಿತಿಗತಿ ಬಗ್ಗೆ ವರದಿಯನ್ನು ದಿನಾಂಕ 13/3/2025 ಮಾರ್ಚ್ನಲ್ಲಿ ವರದಿ ಮಾಡಲಾಗಿತ್ತು ಹಾಗೂ ದಿನಾಂಕ 15/3/2025 ಮಾರ್ಚ್ ತಿಂಗಳಂದು ಅದೇ ಶಾಲೆಯಲ್ಲಿ ಓದಿದಂತಹ ಏಕಲವ್ಯ ಪ್ರಶಸ್ತಿಗೆ ಭಾಜನರಾಗಿದ್ದ ಅಂತಾರಾಷ್ಟ್ರೀಯ ಮಟ್ಟದ ಹಾಕಿ ಆಟಗಾರರಾದ ಶೇಷೇಗೌಡರ ವರದಿಯನ್ನು ಕೂಡ ವಿಶ್ವಪಥ ಟಿವಿಯಲ್ಲಿ ಪ್ರಸಾರ ಮಾಡಲಾಗಿತ್ತು. ತದನಂತರ ಮಾರ್ಚ್ 25ರಂದು ಆಡುವಳ್ಳಿ ಸರ್ಕಾರಿ ಶಾಲೆಯ ಸ್ಥಿತಿಗತಿಗಳ ಬಗ್ಗೆ ವರದಿಯನ್ನು ಕೂಡ ಮಾಡಲಾಗಿತ್ತು. ಇದೇ ತಂಡದ ಪ್ರಮುಖರು ವಿಶ್ವಪಥ ಬಳಗದ ಜೊತೆ ರವೀಂದ್ರನಗರದ ಸರ್ಕಾರಿ ಶಾಲಾ ಅಭಿವೃದ್ಧಿಗಾಗಿ ನಾಗರಿಕ ಸಮಿತಿ ಸಭೆ ನಡೆಸಿತು. ಆ ಸಭೆಗೆ ಆಡುವಳ್ಳಿ ಸರ್ಕಾರಿ ಶಾಲೆಯ ಆಡಳಿತ ಮಂಡಳಿ ಹಾಗೂ ಅಲ್ಲಿನ ನಾಗರಿಕರು ಹಾಜರಾಗಿದ್ದರು. ಇದರ ಜೊತೆಗೆ ಕವಯತ್ರಿ ರೂಪಾ ಹಾಸನ್ ಹಾಗೂ ಇತರರು ಶಾಲೆಯ ಸ್ಥಿತಿಗತಿಗಳನ್ನು ಪರಿಶೀಲಿಸಿದ್ದರು. ಶಾಲೆಯ ಕಟ್ಟಡಕ್ಕೆ ಸುಣ್ಣ ಬಣ್ಣ ಬಳಿದು ಅಲಂಕರಿಸುವ ಬಗ್ಗೆ ಮಾತುಕತೆ ನಡೆದಿತ್ತು. ಇದರ ಮನವಿಯನ್ನು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಮಾನ್ಯ ಶ್ರೀಮತಿ BR ಪೂರ್ಣಿಮಾ ಅವರ ಜೊತೆ ಚರ್ಚಿಸಿ ಮನವಿಯನ್ನು ನೀಡುವಾಗ ವಿಶ್ವಪಥ ಬಳಗದ ಮುಖ್ಯಸ್ಥರಾದ RP ವೆಂಕಟೇಶ್ ಮೂರ್ತಿ ಅವರು 75 ವರ್ಷದ ಹಳೆಯ ಕಟ್ಟಡವನ್ನು ತೆರವುಗೊಳಿಸಿ ಹೊಸ ಕಟ್ಟಡವೇ ಆಗಬೇಕು, ಅಲ್ಲಿನ ಶಿಕ್ಷಕರಾಗಲಿ ಮಕ್ಕಳಾಗಲಿ ಶಿಥಿಲವಾದ ಕಟ್ಟಡದಲ್ಲಿ ಆತಂಕದಿಂದ ಕೂರುವಂತಾಗಬಾರದು ಎಂದು ಮನವಿ ಮಾಡಿದ್ದರು. ನಂತರ 17/3/2025 ರವೀಂದ್ರನಗರದ ಪೋಷಕರು ಹಾಗೂ ಸಮಾನ ಮನಸ್ಕರೊಂದಿಗೆ ಒಂದು ಸಣ್ಣ ಸಭೆ ನಡೆಯಿತು. ಆ ಸಭೆಗೆ ಆಗಮಿಸಿದ್ದ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತೇವೆ ಎಂದರು. ತದನಂತರ ದಿನಾಂಕ 2/4/2025 ಬುಧವಾರ ಸಂಜೆ 4:30ಕ್ಕೆ ರವೀಂದ್ರನಗರ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಆಡುವಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆ ಪುನಶ್ಚೇತನಕ್ಕಾಗಿ ಚಿಂತನಾ ಸಭೆ ನಡೆಯಿತು. ಇದರ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರಾದ ಶ್ರೀ HP ಸ್ವರೂಪ್ ಪ್ರಕಾಶ್ ಅವರು ವಹಿಸಿದ್ದರು. ಈ ಸಭೆಗೆ ಹಿರಿಯ ಮುತ್ಸದಿ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಶ್ರೀ GL ಮುದ್ದೇಗೌಡರು, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಶ್ರೀಮತಿ BR ಪೂರ್ಣಿಮಾ ಅವರು, ಹಿರಿಯ ನಾಗರಿಕರ ವೇದಿಕೆಯ ಅಧ್ಯಕ್ಷರಾದ ಡಾಕ್ಟರ್ YS ವೀರಭದ್ರಪ್ಪ, ಜಿಲ್ಲಾ ಸಣ್ಣ ಕೈಗಾರಿಕಾ ಸಂಘದ ಗೌರವ ಅಧ್ಯಕ್ಷರಾದ ಶ್ರೀ ಮದನ್ ಕುಮಾರ್, ಶ್ರೀ ಬಾಲಕೃಷ್ಣ ಆಚಾರ್ಯ, ವಿಶ್ವಪಥ ಬಳಗದ ಮುಖ್ಯಸ್ಥರಾದ RP ವೆಂಕಟೇಶ್ ಮೂರ್ತಿ ಅವರು, ಕವಯತ್ರಿ ರೂಪಾ ಹಾಸನ್, CITU ಸಂಘಟನೆಯ K ಧರ್ಮೇಶ್, HK ಸುರೇಶ್, P ಪುರುಷೋತ್ತಮ್ ಭಾಗವಹಿಸಿದ್ದರು. ಆಡುವಳ್ಳಿ ಶಾಲೆಯಲ್ಲಿ 2 ಕೊಠಡಿಗಳುಳ್ಳ ಶಾಲೆಯನ್ನು ನಿರ್ಮಿಸಲಾಗುತ್ತಿದೆ. ಆ ಶಾಲೆಗೆ ಇನ್ನೂ ಹೆಚ್ಚಿನ ನೆರವು ಬೇಕಾಗುತ್ತದೆ ಎಂದು ಅಲ್ಲಿನ ಶಿಕ್ಷಕರು ಮನವಿ ಮಾಡಿದರು. ಇದರ ಜೊತೆಗೆ ಸ್ಥಳೀಯ ನಾಗರಿಕರು ಮತ್ತು ಮುಖಂಡರುಗಳು ಸಭೆಯಲ್ಲಿ ಆಗಮಿಸಿದ್ದರು. ವಿಶ್ವಪಥ ಬಳಗದ ಮುಖ್ಯಸ್ಥರಾದ RP ವೆಂಕಟೇಶ್ ಮೂರ್ತಿ ಅವರ ಮನವಿಯ ಮೇರೆಗೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ BR ಪೂರ್ಣಿಮಾ ಅವರು ಮಾತನಾಡಿ, ಸರ್ಕಾರಕ್ಕೂ ಪ್ರಸ್ತಾವನೆ ಸಲ್ಲಿಸುತ್ತೇವೆ. ಈ ವಿಚಾರ ಜಿಲ್ಲಾಧಿಕಾರಿಗಳಿಗೂ ಮುಟ್ಟಿದೆ. ಕೆಲವು ಸಂಘ ಸಂಸ್ಥೆಗಳಿಂದಲೂ ಸಹಾಯ ಕೇಳೋಣ ಎನ್ನುತ್ತಾ ಇದರ ಜೊತೆಗೆ ಇನ್ಫೋಸಿಸ್ ಸುಧಾಮೂರ್ತಿ ಅವರಿಗೂ ಪ್ರಸ್ತಾವನೆ ಸಲ್ಲಿಸುತ್ತೇವೆ. ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡುತ್ತೇನೆ ಎಂದರು. ಸಣ್ಣ ಕೈಗಾರಿಕೆಗಳ ಸಂಘದ ಗೌರವ ಅಧ್ಯಕ್ಷರಾದ ಮದನ್ ಕುಮಾರ್ ಮಾತನಾಡಿ, ಜಿಲ್ಲೆಯಲ್ಲಿ ಇರುವ ಎಲ್ಲ ಕೈಗಾರಿಕೋದ್ಯಮಗಳ ಬಳಿ ಈ ವಿಷಯವನ್ನು ಪ್ರಸ್ತಾಪಿಸಿ ಸಹಕರಿಸಲು ಕೋರುತ್ತೇನೆ ಎಂದರು. ನಂತರ ಸಭೆಯಲ್ಲಿ ಅಧ್ಯಕ್ಷರಾದ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಇದನ್ನೆಲ್ಲ ಆಲಿಸಿ ರವೀಂದ್ರನಗರದ ಶಾಲೆಯ ಪುನಶ್ಚೇತನಕ್ಕೆ 3 ಕೊಠಡಿಗಳುಳ್ಳ ಕಟ್ಟಡವನ್ನು ಮಾಡಿಸುತ್ತೇನೆ ಎಂದು ಘೋಷಿಸಿದರು ಮತ್ತು ದಿನಾಂಕ 11/4/2025 ಶುಕ್ರವಾರ ದಿನದಂದು ಹೊಸ ಕಟ್ಟಡಕ್ಕೆ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ನಿಗದಿಗೊಳಿಸಿದರು. ಇದು ವಿಶ್ವಪಥ ಬಳಗವು ವರದಿ ನೀಡಿದ ಕೇವಲ 15 ದಿನಗಳಲ್ಲಿ ಆಗುತ್ತಿರುವುದು ತುಂಬಾ ಸಂತೋಷದ ವಿಚಾರ. ಈ ಶಂಕುಸ್ಥಾಪನೆ ಚಾಲನೆಗೆ ಜಿಲ್ಲೆಯ ಸಂಸದರನ್ನು, ಶಾಸಕರನ್ನು, MLC, ನಗರಸಭೆಯ ಅಧ್ಯಕ್ಷರನ್ನು ಮತ್ತು ಜಿಲ್ಲೆಯ ಎಲ್ಲ ಮುಖಂಡರನ್ನು ಈ ಕಾರ್ಯಕ್ರಮಕ್ಕೆ
ಆಹ್ವಾನಿಸಲಾಗುವುದು ಎಂದು ನಮ್ಮ ವಿಶ್ವಪಥ ಬಳಗದ ಮುಖ್ಯಸ್ಥರಾದ RP ವೆಂಕಟೇಶ್ ಮೂರ್ತಿಯವರು ಹೇಳಿದರು. ನಮ್ಮ ವಿಶ್ವಪಥ ವಾಹಿನಿಯಲ್ಲಿ ಪ್ರಸಾರವಾದ ವರದಿಯ ಫಲಶ್ರುತಿಯಾಗಿ ಶಾಲಾ ಕಟ್ಟಡ ಶಂಕುಸ್ಥಾಪನೆ ಹಂತಕ್ಕೆ ತಲುಪಿದ್ದು ನಮ್ಮ ವಿಶ್ವಪಥ ಬಳಗದ ಹೆಮ್ಮೆಯ ಸಂಗತಿ ಹಾಗೂ ಪ್ರಥಮ ಹೆಗ್ಗಳಿಕೆ ಕೂಡ. ಇವಿಷ್ಟನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವ ಖುಷಿಯೊಂದಿಗೆ ಏಪ್ರಿಲ್ 11ರಂದು ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಹೋಗಿ ಶುಭ ಕೋರೋಣ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.